5 ವರ್ಷದಿಂದ ಜಾವಾ ಗೊತ್ತಿದ್ರೆ ಸಾಕಂತ ಇತ್ತು. ಬಟ್ ಇವಾಗ ಪ್ರೋಗ್ರಾಮಿಂಗ್ ಮಾತ್ರ ಗೊತ್ತಿದ್ರೆ ಸಾಕಾಗಲ್ಲ. ಅಪ್ಲೈ ಲಿಂಕ್ ಬೇಕಂದರೆ IBM ಅಂತ ಕಮೆಂಟ್ ಮಾಡಿ ನಾನು DM ಅಲ್ಲಿ ಶೇರ್ ಮಾಡ್ತೀನಿ. IBM ಹೈರ್ ಮಾಡ್ತಾ ಇದ್ದಾರೆ AWS ಕ್ಲೌಡ್ ಫುಲ್ ಸ್ಟ್ಯಾಕ್ ಇಂಜಿನಿಯರ್ ಬೆಂಗಳೂರಲ್ಲಿ. ಬಟ್ ಒಂದು ಇಂಟ್ರೆಸ್ಟಿಂಗ್ ಥಿಂಗ್ನ ನಾನು ನೋಟಿಸ್ ಮಾಡಿದೆ. ಏನಪ್ಪ ಅಂದರೆ IBM ಇವಾಗ ಜಸ್ಟ್ ಡೆವಲಪರ್ನ ಹೈರ್ ಅಂತೂ ಮಾಡ್ತಾ ಇಲ್ಲ. ಅವ್ರಿಗೆ ಬೇಕು ಇಂಜಿನಿಯರ್ಸ್ ಹೂ ಅಂಡರ್ಸ್ಟ್ಯಾಂಡ್ ಕ್ಲೌಡ್, ಮೈಕ್ರೋ ಸರ್ವಿಸಸ್, API, ಇವೆಂಟ್ ಡ್ರಿವನ್ ಆರ್ಕಿಟೆಕ್ಚರ್, ಡೆವಾಪ್ಸ್ ಹಾಗೂ ಸ್ಕೇಲೆಬಲ್ ಸಿಸ್ಟಮ್ಸ್. ಈಗ ಒಂದು ಥಿಂಕ್ ಮಾಡಿ, ಇವತ್ತು ಅಪ್ಲಿಕೇಶನ್ಸ್ ರನ್ ಆಗೋಕ್ಕೆ ಸಿಂಗಲ್ ಸರ್ವರ್ ಮೇಲೆ ಅಂತೂ ಖಂಡಿತ ಆಗಲ್ಲ. ಕಂಪ್ನೀಸ್ಗೆ ಬೇಕು ಸಿಸ್ಟಮ್ಸ್ ದ್ಯಾಟ್ ಕ್ಯಾನ್ ಹ್ಯಾಂಡಲ್ ಮಿಲಿಯನ್ಸ್ ಆಫ್ ಯೂಸರ್ಸ್, ಥೌಸಂಡ್ಸ್ ಆಫ್ ಆರ್ಕಿಟೆಕ್ಚರ್, ರಿಯಲ್ ಟೈಮ್ ಡೇಟಾ ಹಾಗೂ ಗ್ಲೋಬಲ್ ಡಿಪ್ಲಾಯ್ಮೆಂಟ್ಸ್. ಮತ್ತು ಅದಕ್ಕೆ ಇವಾಗ ಕಂಪ್ನೀಸ್ ಅಗ್ರೆಸಿವ್ಲಿ ಹೈರ್ ಮಾಡ್ತಾ ಇರೋದು ಕ್ಲೌಡ್ ಮತ್ತು ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್ಸ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ಇಂಜಿನಿಯರ್ಸ್ನ. ಯಾಕಂದರೆ ಇಂಡಸ್ಟ್ರಿ ಕಂಪ್ಲೀಟ್ಲಿ ಚೇಂಜ್ ಆಗ್ತಾ ಇದೆ. ಅರ್ಲಿಯರ್ ಮಾಸ್ ಹೈರಿಂಗ್ ಅಂತೂ ಖಂಡಿತ ನಡೀತಾ ಇತ್ತು. ಬಟ್ ಇವಾಗ ಸ್ಕಿಲ್ ಹೈರಿಂಗ್ ನಡೀತಾ ಇದೆ. ಹೈಯೆಸ್ಟ್ ಆಪರ್ಚುನಿಟಿ ಸಿಗ್ತಾ ಇರೋ ಇಂಜಿನಿಯರ್ಸ್ ಯಾರು ಗೊತ್ತಾ? ಯಾರು ಕ್ಲೌಡು, ಬ್ಯಾಕ್ ಎಂಡ್ ಸಿಸ್ಟಮ್ಸು, ಡೇಟಾ ಫ್ಲೋ, ಡಿಸ್ಟ್ರಿಬ್ಯೂಟೆಡ್ ಆರ್ಕಿಟೆಕ್ಚರ್, ಸ್ಕೇಲೇಬಲ್ ಇನ್ಫ್ರಾಸ್ಟ್ರಕ್ಚರ್ ಇದರೆಲ್ಲ ಗೊತ್ತಿರೋರು. ಮತ್ತು ಆನೆಸ್ಟ್ಲಿ ಇದೇ ರೀಸನ್ ಕ್ಲೌಡ್ ಪ್ಲಸ್ ಡೇಟಾ ಇಂಜಿನಿಯರಿಂಗ್ ಇವಾಗ ಬ್ಲಾಸ್ಟ್ ಆಗ್ತಾ ಇರೋದು. ಯಾಕಂದರೆ ಎವ್ರಿ AI ಅಪ್ಲಿಕೇಶನ್, ಡ್ಯಾಶ್ಬೋರ್ಡ್, ರೆಕಮೆಂಡೇಷನ್ ಇಂಜಿನ್, ಬಿಸ್ನೆಸ್ ಪ್ಲ್ಯಾಟ್ಫಾರ್ಮ್ ಡಿಪೆಂಡ್ ಆಗೋದು ಸ್ಟ್ರಾಂಗ್ ಡೇಟಾ ಮತ್ತು ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ. ಅದಕ್ಕೆ ಸ್ಕಿಲ್ಸ್ ಲೈಕ್ SQL, ಪೈಥನ್, ಸ್ಪಾರ್ಕ್, AWS, ಕಾಫ್ಕಾ, ಡೇಟಾ ಪೈಪ್ಲೈನ್ಸ್, ಕ್ಲೌಡ್ ಆರ್ಕಿಟೆಕ್ಚರ್ ಇವಾಗ ತುಂಬಾ ವ್ಯಾಲ್ಯೂಬಲ್ ಆಗ್ತಾ ಇದೆ. ಸೊ ಜಾಬ್ ಸಿಗಬೇಕು ಅಂತ ಮಾತ್ರ ಥಿಂಕ್ ಮಾಡಬೇಡಿ. ಕಂಪ್ನೀಸ್ ಕಂಪೀಟ್ ಮಾಡಿ ಹೈಯರ್ ಮಾಡುವ ಇಂಜಿನಿಯರ್ ಆಗಿ. ಅಪ್ಲೈ ಲಿಂಕ್ ಬೇಕಂದರೆ IBM ಅಂತ ಕಮೆಂಟ್ ಮಾಡಿ ನಾನು DM ಅಲ್ಲಿ ಶೇರ್ ಮಾಡ್ತೀನಿ. ಅಷ್ಟೇ ಅಲ್ಲದೆ ನೀವು ಕೂಡ ಡೇಟಾ ಇಂಜಿನಿಯರಿಂಗ್ಗೆ ಮೂವ್ ಆಗಬೇಕಪ್ಪ ಅಂದರೆ ಟೆನ್ಷನ್ ತೊಗೋಬೇಡಿ. ನೀವು ಕೂಡ ನಮ್ಮ ನೆಕ್ಸ್ಟ್ ಡೇಟಾ ಇಂಜಿನಿಯರಿಂಗ್ ಬ್ಯಾಚ್ನ ಜಾಯ್ನ್ ಆಗ್ಬೋದು. ನಿಮ್ದು ಯಾವುದೇ ಡೊಮೇನ್ ಇರಲಿ, ಟೆಸ್ಟಿಂಗು, ಜಾವಾ, ಡೆವಲಪ್ಮೆಂಟು, ನಾವು ಡೇಟಾ ಇಂಜಿನಿಯರಿಂಗಲ್ಲಿ ಟ್ರೈನ್ ಮಾಡಿ ನಿಮಗೆ ಡೊಮೇನ್ ಸ್ವಿಚ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೀವಿ. ಅಪ್ ಟು 100% ಹೈಕ್ ಪಡೋಕ್ಕೆ ಹೆಲ್ಪ್ ಕೂಡ ಮಾಡ್ತೀವಿ. ಫಾರ್ಮ್ ಬಯೋಲ್ಲಿದೆ, ಫಿಲ್ ಮಾಡ್ಬೋದು.